ಕನ್ನಡ ಕಿರುತೆರೆಯಲ್ಲಿ ಕರ್ಣನ ಆಗಮನದ ನಂತರ ಸೀರಿಯಲ್ಗಳ ಲೆಕ್ಕಾಚಾರವೆಲ್ಲ ತಲೆಕೆಳಗಾಗಿದ್ವು. ಕರ್ಣನ ಮುಂದೆ ಎಲ್ಲ ಧಾರಾವಾಹಿ ತಲೆಬಾಗುತ್ತಾ ಇದ್ದವು. ಆದರೆ ಈಗ ಕರ್ಣನ ಅಬ್ಬರ ತಕ್ಕಿದೆ. 34ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದ್ದು, ಇದರಲ್ಲಿ ಕರ್ಣನಿಗೆ ಹಿನ್ನಡೆಯಾಗಿದೆ. ಕಿರುತೆರೆ ಲೋಕದಲ್ಲಿ ಸತತ 8 ವಾರ ನಂಬರ್ 1 ಧಾರಾವಾಹಿಯಾಗಿ ಇತಿಹಾಸ ನಿರ್ಮಿಸಿದ್ದ ಕರ್ಣ ಈ ಬಾರಿ ದ್ವಿತೀಯ ಸ್ಥಾನಕ್ಕೆ ಕುಸಿತಿದ್ದಾನೆ. ಹಾಗಾದ್ರೆ ನಂಬರ್ 1 ಸೀರಿಯಲ್ ಯಾವುದು? ಇಲ್ಲಿದೆ ನೋಡಿ ಮಾಹಿತಿ. ಕರ್ಣ ಧಾರಾವಾಹಿ ಶುರುವಾದಾಗಿನಿಂದ ಇದರ ಅಬ್ಬರ ಜೋರಾಗಿತ್ತು. ಮೊದಲ ವಾರ ಅರ್ಬನ್ ಪ್ಲಸ್ ರೂರಲ್ನಲ್ಲಿ 10.2 ಟಿವಿಆರ್, ಎರಡನೇ ವಾರ 10.4 ಟಿವಿಆರ್, ಮೂರನೇ ವಾರ 10.2 ಟಿವಿಆರ್ ಲಭಿಸಿತ್ತು. ನಾಲ್ಕನೇ ವಾರ 9.6 ಟಿವಿಆರ್ ಪಡೆದಿತ್ತು. ಐದನೇ ವಾರ ಕರ್ಣ ಸೀರಿಯಲ್ಗೆ 10.1 ಟಿವಿಆರ್ ಲಭಿಸಿದ್ರೆ, ಆರನೇ ವಾರ 9.1 ಟಿವಿಆರ್, ಏಳನೇ ವಾರ 9.2 ಟಿವಿಆರ್, ಎಂಟನೇ ವಾರ ಕೂಡ 9.1 ಟಿವಿಆರ್ ದಾಖಲಾಗಿಸಿತ್ತು. ಆದರೆ ಈಗ 9ನೇ ವಾರ 8.3 ಟಿವಿಆರ್ ದಾಖಲಿಸಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ. ಕನ್ನಡದ ನಂಬರ್ 1 ಧಾರಾವಾಹಿ ಲಕ್ಷ್ಮೀ ನಿವಾಸ ಆಗಿದೆ. ಕರ್ಣ ಧಾರಾವಾಹಿ ಆರಂಭವಾದ ಬಳಿಕ ಲಕ್ಷ್ಮೀ ನಿವಾಸ ಸೀರಿಯಲ್ ಎರಡನೇ ಅಥವಾ ಮೂರನೇ ಸ್ಥಾನ ಪಡೆದುಕೊಳ್ತಾ ಇತ್ತು. ಆದರೆ ಈ ಬಾರಿ ಪುಟಿದೆದ್ದಿದೆ. 8.5 ಟಿವಿಆರ್ ದಾಖಲಿಸುವ ಮೂಲಕ ಲಕ್ಷ್ಮೀ ನಿವಾಸ ಸೀರಿಯಲ್ ನಂಬರ್ 1 ಎಂದು ಎನಿಸಿಕೊಂಡಿದೆ. 8.3 ಟಿವಿಆರ್ ದಾಖಲಿಸಿ ಕರ್ಣ ಜೊತೆಗೆ ಅಣ್ಣಯ್ಯ ಎರಡನೇ ಸ್ಥಾನದಲ್ಲಿದೆ. ನಾನಿನ್ನ ಬಿಡಲಾರೆ ಸೀರಿಯಲ್ ಮೂರನೇ ಸ್ಥಾನ ಮತ್ತು 7.9 ಟಿವಿಆರ್ನೊಂದಿಗೆ ಶ್ರಾವಣಿ ಸುಬ್ರಹ್ಮಣ್ಯ ನಾಲ್ಕನೇ ಸ್ಥಾನದಲ್ಲಿದೆ. ಐದನೇ ಸ್ಥಾನದಲ್ಲಿ 7.6 ಟಿವಿಆರ್ನೊಂದಿಗೆ ಅಮೃತಧಾರೆ ಧಾರಾವಾಹಿ ಇದೆ. ಇನ್ನು ಕಲರ್ಸ್ ಕನ್ನಡ ವಿಚಾರಕ್ಕೆ ಬಂದರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿ ಟಾಪ್ನಲ್ಲಿದೆ. ಸದ್ಯ ಆದೇಶ್ವರ್ ಭಾಗ್ಯ ನಡುವಣ ಜಗ್ಗುಲ್ಬಂದಿ ರೋಚಕತೆ ಸೃಷ್ಟಿಸಿರುವ ಕಾರಣ ಈ ಧಾರಾವಾಹಿಗೆ 5.2 ಲಭಿಸಿದೆ. ಮುದ್ದು ಸೊಸೆ ಧಾರಾವಾಹಿ ಅರ್ಬನ್ ಪ್ಲಸ್ ರೂರಲ್ ಮಾರ್ಕೆಟ್ನಲ್ಲಿ 5.1 ಟಿವಿಆರ್ ಪಡೆದು ಕಲರ್ಸ್ನ ಎರಡನೇ ಧಾರಾವಾಹಿಯಾಗಿದೆ. ನಂದಗೋಕುಲ ಅರ್ಬನ್ ಪ್ಲಸ್ ರೂರಲ್ ಮಾರ್ಕೆಟ್ನಲ್ಲಿ 4.9 ಟಿವಿಆರ್ ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿದೆ.